ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಚಿಕ್ಕಬಳ್ಳಾಪುರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಗೌತಮಿ ಅವರಿಗೂ ಹಾಗೂ ಚಂದನ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇಬ್ಬರಿಗೂ ಕೂಡ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಮೈ ಡಿಯರ್. ಆಯಿತಾ, ತಾವುಗಳು ಕೂಡ ನಮ್ಮ ಜೊತೆ ಕೈಯನ್ನು ಜೋಡಿಸಿ ನಿಮ್ಮ ಕಿರು ಪರೀಕ್ಷೆ ಆದ ತಕ್ಷಣ, ನಿಮ್ಮ ಯೂನಿಟ್ ಟೆಸ್ಟ್ ಆದ ತಕ್ಷಣ ಅದೇ ದಿನ ಆಯಿತಾ, ಹಾರ್ಡ್ಲಿ ಇಟ್ ಟೇಕ್ಸ್ 5 minutes ಮ್ಯಾನ್. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ಗಾಡ್ ಬ್ಲೆಸ್ ಯು ಆಲ್. ಬನ್ನಿ ಪಾರ್ಟ್ ಎ ನೋಡ್ತಾ ಹೋಗೋಣ. ಈಗ ಒಂದೊಂದಾಗಿ ಆನ್ಸರ್ಗಳನ್ನು. ಎ ಬಿ ಒಂದು ಪ್ರತಿಪಾದನೆ ಇದೆ, ಅದನ್ನು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಒಂದು ಅಸರ್ಷನ್ ಅಂತ ಇದೆ. ಏನು, ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎನ್ನುವರು. ಏನೋ ತಪ್ಪಾಗಿದೆ ಇಲ್ಲ ಆಯಿತಾ, ಎನ್ನುವರು. ದಿ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ ಈಸ್ ಕಾಲ್ಡ್ ಆರ್ಯವರ್ತ. ಆಯಿತಾ, ಕಾರಣ ರೀಸನನ್ನು ಕೊಟ್ಟಿದ್ದಾರೆ. ಆಯಿತಾ, ರೀಸನ್ ಏನಿದೆ, ಆರ್ಯರು ಸಂಪೂರ್ಣ ಉತ್ತರ ಭಾರತವನ್ನೆಲ್ಲ ಆಕ್ರಮಿಸಿ ಆಳ್ವಿಕೆ ಮಾಡಿದರು. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಯಾರಿವರು ಗೌತಮಿಯವರು ಟಿಕ್ ಹಾಕಿರುವಂಥದ್ದು ಆಪ್ಷನ್ ಸಿ ಆಗಿರುತ್ತೆ. ಆದರೆ ನನ್ನ ಪ್ರಕಾರ ಈ ಒಂದು ಕ್ವಶನ್ ನಂಬರ್ 1ಕ್ಕೆ ಎ ಯು ತಪ್ಪಾಗಿದೆ ಮತ್ತು ಬಿ ಯು ಸರಿಯಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು, ನನ್ನ ಪ್ರಕಾರ ಆಪ್ಷನ್ ಬಿ ಅಂದುಕೊಂಡಿದ್ದೇನೆ. ತಾವುಗಳು ದಯವಿಟ್ಟು ನಾನು ತಪ್ಪಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಬಹುದಾಗಿದೆ. ಆಯಿತಾ, ಬನ್ನಿ ಈಗ ನಾವು ಏನಂತೀರ ಕ್ವಶನ್ ನಂಬರ್ 2ಗೆ ಹೋಗುವ. ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಡ್ಯಾಶ್. ವಾಟ್ ಈಸ್ ದಿ ಸ್ಟೋನ್ ಯೂಸ್ಡ್ ಬೈ ಪೆಲೋಲಿಥಿಕ್ ಮ್ಯಾನ್ ಅಂತ ಇದೆ. ಆಯಿತಾ, ಪೆಲಿಯೋಲಿಥಿಕ್ ಮ್ಯಾನ್ ಅಂತ. ಅದಕ್ಕೆ ಸರಿಯಾದ ಉತ್ತರ ಕ್ವಾರ್ಟರ್ಸೈಟ್ ಅನ್ನುವಂಥದ್ದು ಆಪ್ಷನ್ ಬಿ ಇದೆ ಅಲ್ವಾ, ಅದೇ 100% ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿನಿ ಅವರು ಕೂಡ ಇಲ್ಲಿ ಸರಿಯಾದ ಉತ್ತರವನ್ನು ಬರೆದಿದ್ದಾರೆ. ಧನ್ಯವಾದಗಳು. ಸಿಂಧೂ ನಾಗರಿಕತೆಯು ಹಡಗುಕಟ್ಟೆ ಇವರ ತಾಣ ಡ್ಯಾಶ್ ಅಂತ ಇದೆ. ವೇರ್ ಈಸ್ ದ ಡಾಕ್ಯಾರ್ಡ್ ಆಫ್ ಇಂಡಿಯನ್ ಸಿವಿಲೈಸೇಷನ್ ಲೊಕೇಟೆಡ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಲೋಥಾಲ್ ಅಂತ ಇದೆ ಅಲ್ವಾ, ಅದೇ ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಈಗ ನಾವು ಏನು ಸರ್ ಬರೀ 3 ಡ್ಯಾಶಸ್ ಕೊಟ್ಟಿದ್ದಾರೆ, ಇವ್ರಿಗೇನು ಕೆಲಸ ಇಲ್ವಾ ಅಂತ ತಾವುಗಳು ಕೇಳೋದಾದರೆ, ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ, ಮಿಡ್-ಟರ್ಮ್ ಎಕ್ಸಾಮಲ್ಲಿ, ಪ್ರಿಪೇಟರಿ ಎಕ್ಸಾಮಲ್ಲಿ ಕೇವಲ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ ಹಾಗೂ 5 MCQsಗಳಿರುತ್ತೆ, 5 ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಈ ರೀತಿಯಾಗಿರುತ್ತೆ. ಆಯಿತಾ, ಹಾಗಾಗಿ ಅದರಲ್ಲಿ ಅರ್ಧ ಭಾಗವನ್ನು ಮಾಡಿದ್ದಾರೆ. ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ. ದ ಬುಕ್ ಮೆನ್ಷನ್ಸ್ ದಿ ಎಕ್ಸ್ಟೆಂಟ್ ಆಫ್ ಕರ್ನಾಟಕ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಕವಿರಾಜ ಮಾರ್ಗ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಲಹಾಬಾದ್ ಸ್ತಂಭ ಶಾಸನದ ರಚನೆಗಾರ ಡ್ಯಾಶ್ ಅಂತ ಇದೆ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವಾಸ್ ಕಾಂಪೋಸ್ಡ್ ಬೈ ಡ್ಯಾಶ್ ಅಂತ. ಹರಿಸೇನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಲಾಸ್ಟ್ 6 ನೋಡೋಣ ಈಗ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ರವರ 23ನೇ ತೀರ್ಥಂಕರ ಎನಿಸಿದ್ದಾರೆ. ಡ್ಯಾಶ್ ವಾಸ್ ದಿ 23rd ತೀರ್ಥಂಕರ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಪಾರ್ಶ್ವನಾಥ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಇವರು ಕೂಡ ಕರೆಕ್ಟ್ ಆನ್ಸರನ್ನು ಬರೆದಿದ್ದಾರೆ. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗುವ. ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಯಾರಾಮ್ ಸಹಾನಿ ಅಂತ ಇದೆ. ದಯಾರಾಮ್ ಸಹಾನಿ ಇದಕ್ಕೆ ಡಿಸ್ಕವರ್ಡ್ ಹರಪ್ಪ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಶೋಕ ದಿ ಗ್ರೇಟ್, ಸಾಮ್ರಾಟ್ ಅಶೋಕ್. ಇದಕ್ಕೆ ಸರಿಯಾದ ಉತ್ತರ ಪ್ರಿಯದರ್ಶಿನಿ ಆಗಿರುತ್ತೆ. ಆಯಿತಾ, ಪ್ರಿಯದರ್ಶಿ ಆಗಿರುತ್ತೆ. ಕ್ವಶನ್ ನಂಬರ್ 3 ಕೌಟಿಲ್ಯ ಅಂತ ಇದೆ. ಕೌಟಿಲ್ಯಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರ. ಯಾಕಂದರೆ ಅವನೇ ಅಲ್ವಾ ಪಿತಾಮಹ, ಗೊತ್ತಿರಬೇಕು ಇಷ್ಟಾದರೂ ನಿಮಗೆ. ಬನ್ನಿ, ಇದು ನಡೆದಂತಹ ಏನಿದು ಹಿಸ್ಟ್ರಿ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ನೆನ್ನೆ ಆಗಿತ್ತು, ಐ ವಾಸ್ ವೆರಿ ಬ್ಯುಸಿ. ಆಯಿತಾ, ನಾನು ಕೂಡ ಬಹಳ ಬ್ಯುಸಿಯಾಗಿದ್ದೆ. ನೆನ್ನೆ ನಾನು ಜಾಸ್ತಿ ಪೇಪರ್ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಕೇವಲ ಒಂದು 5 ಪೇಪರ್ ಮಾಡಿಕೊಟ್ಟೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತಿನಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ. ಆದಷ್ಟು ನಿಮ್ಮ ಎಕ್ಸಾಮ್ ಮುಗಿಯೋದ್ರೊಳಗೆ ನಿಮಗೆ ಬೇಕಾಗಿರುವ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಇಷ್ಟು ಸುಂದರವಾದ ಕನ್ನಡದಲ್ಲಿ ಹ್ಯಾಂಡ್ ರೈಟಿಂಗ್ ಇದೆ ಅಂದರೆ ನಮ್ಮ ಗೌತಮಿ ಐ ಥಿಂಕ್ ಔಟ್ ಆಫ್ ಮಾರ್ಕ್ಸ್ ಫಿಕ್ಸ್ ಅಂದ್ಕೊಳ್ಳಿ. ನಿಮ್ಮ ಕನ್ನಡ ನೀವು ಲ್ಯಾಂಗ್ವೇಜನ್ನು ತೆಗೆದುಕೊಂಡಿದ್ರೆ ಅಥವಾ ಕನ್ನಡ ಮೀಡಿಯಮಲ್ಲೇ ಬರಿತಾಯಿದ್ರೆ ನಿಜವಾಗಿಯೂ ಔಟ್ ಆಫ್ ಅಂಕಗಳನ್ನು ಏನಂತೀರ ತಗೊಳ್ಳೋ
ಪಡೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದೇ ರೀತಿಯಾಗಿ ಹ್ಯಾಂಡ್ ರೈಟಿಂಗನ್ನು ಮೇಂಟೈನ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಅಂತ ಮತ್ತೊಮ್ಮೆ ಚಂದನ ಹಾಗೂ ಗೌತಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಐ ರಿಕ್ವೆಸ್ಟ್ ಯು ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾ. ನಿಮ್ಮ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರಲ್ಲಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಯಾಕತ್ತಾ ರೀಸನ್ ಇಷ್ಟೇ, ಯಾರೋ ಪಾಪ ಫೇಲ್ ಆಗ್ತೀನಿ ಅಂತ ಕುಂತವನಿಗೆ ಇಂಗ್ಲೀಷು ಪಾಸ್ ಆಗಿಬಿಟ್ರೆ ಅವನ ಜೀವನದಲ್ಲಿ ಅದೇ ದೊಡ್ಡ ಸಾಧನೆ ಆಗಿರುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರು ಫೇಲ್ ಆಗ್ತಾರೋ ಅಂಥ ವಿದ್ಯಾರ್ಥಿಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೈ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್. ಈಸಿಯಾಗಿ ಅವರು ಖುಷಿಯಾಗಿ ಕಲಿತು ಪಾಸಾಗಿ ಹೋಗ್ತಾರೆ. ಇಷ್ಟು ನಾನು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಇಫ್ ಯು ಆಯಿತಾ, ನೀವು ಬಯಸಿದರೆ ಎಲ್ಲದೂ ಕೂಡ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.